ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಪುಡಿ ಹುರ್ಕೊಂಡು ಒರಿಜಿನಲ್ ಸ್ಟೈಲ್ ಅಲ್ಲಿ ವಾಂಗಿಬಾತ್ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದರಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ ವಾಂಗಿಬಾತ್ ಅಲ್ಲಿ. ಇದರಲ್ಲಿ ದಮ್ ಕಟ್ಟಿ ಮಾಡ್ತಾರೆ. ಇದು ಸಿಂಪಲ್ ಮಸಾಲೆ, ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಇದರಲ್ಲಿ ನಿಮಗೆ ಖಾರ ಬೇಕು ಸ್ವಲ್ಪ ಅನ್ನೋದಾದ್ರೆ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ. ಕ್ಯಾಪ್ಸಿಕಮ್ ಬಟಾಣಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಮಾಡ್ಕೊಂಡಿದ್ದಂತ ಪುಡಿನ ಪೂರ್ತಿ ಇದಕ್ಕೆ ಹಾಕ್ಬಿಡೋಣ. ನಿಮ್ಗೆ ಬೇಕಾದ್ರೆ ಈ ತರ ಗೊಜ್ಜು ಮಾಡ್ಕೊಂಡು ಫ್ರಿಜ್ ಅಲ್ಲಿ ಎತ್ತಿಟ್ರೆ ಒಂದ್ 3-4 ದಿನ ಆರಾಮಾಗಿರುತ್ತೆ. ಟಚ್ ಅಪ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಸುಮಾರು ಜನ ಕಮೆಂಟ್ ಹಾಕ್ತಿದ್ರಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ. ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಪುಡಿ ಹುರ್ಕೊಂಡು ಒರಿಜಿನಲ್ ಸ್ಟೈಲ್ ಅಲ್ಲಿ ವಾಂಗಿಬಾತ್ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ತಡ ಮಾಡೋದ್ ಬೇಡ, ಬನ್ನಿ ವಾಂಗಿಬಾತ್ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಇದಕ್ಕೆ ಪುಡಿ ಹುರ್ಕೊಳ್ಳೋದಕ್ಕೆ 1-2 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ಲಿ. ಎಣ್ಣೆ ಕಾದಿದೆ. ಮೊದಲಿಗೆ ಒಂದು 3 ತುಂಡು ಹಿಂಗ್ ಹಾಕೊಂಡಿದ್ದೀನಿ. ಹಿಂಗು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಹಿಂಗು ಫ್ರೈ ಆಗಿದೆ. ಇದಕ್ಕೆ ಒಂದು ಅರ್ಧ ಚಮಚ ಮೆಣಸು ಹಾಕೊಂಡಿದ್ದೀನಿ, ಒಂದು ಅರ್ಧ ಚಮಚ ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಬಿಡೋಣ. ಮೆಂತ್ಯ ಕಲರ್ ಚೇಂಜ್ ಆಗಿದೆ, ಮೆಣಸು ಸಿಡಿತಾ ಇದೆ. ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊಳ್ತಿದ್ದೀನಿ. ಜೊತೆಗೆ 1.5 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ. ಕಡಲೆಬೇಳೆ ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದರಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ ವಾಂಗಿಬಾತಲ್ಲಿ. ಮುಂಚೆ ಎಲ್ಲ ಇದ್ದಿದ್ದು ಒಂದೇ ಥರನೇ, ಇವಾಗ ಸುಮಾರು ವೇರಿಯೇಷನ್ಸ್ ಬಂದ್ಬಿಟ್ಟಿದೆ. ಇದರಲ್ಲಿ ದಮ್ ಕಟ್ಟಿ ಮಾಡ್ತಾರೆ, ಕುಕ್ಕರಲ್ಲಿ 1 ಪಾಟ್ ರೆಸಿಪಿ ಅಂತಾರಲ್ಲ ಆ ಥರ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ, ಕುಕ್ಕರಲ್ಲಿ ಹೇಗೆ ಮಾಡೋದು ವಾಂಗಿಬಾತ್ ಅನ್ನೋದನ್ನ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ದೊಡ್ಡ ಉರಿಯಲ್ಲಿ ಫ್ರೈ ಮಾಡೋದು ಬೇಡ, ಎಲ್ಲ ಕಪ್ಪಾಗ್ಬಿಡುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಒಂದು 2 ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ, ಒಂದು 4 ಏಲಕ್ಕಿ ಹಾಕೊಂಡಿದ್ದೀನಿ, ಒಂದು 5 ಲವಂಗ ಹಾಕೊಂಡಿದ್ದೀನಿ. ಇದು ಸಿಂಪಲ್ ಮಸಾಲೆ. ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ. ಇದರಲ್ಲಿ ನಾವು ಹಾಕಿರೋ ಮಸಾಲ ಪದಾರ್ಥಗಳನ್ನೆಲ್ಲ 1 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ, ಮತ್ತೆ ಒಂದು 3 ಚಮಚ ಆಗೋಷ್ಟು ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ. ನಾವು ಜಾಸ್ತಿ ಮಸಾಲೆ ಹಾಕಿಲ್ಲ, ಹಾಕಿರೋ ಚಕ್ಕೆನೆ ಫ್ಲೇವರ್ ಬಿಟ್ಬಿಟ್ಟು ಆಗಲೇ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಕೊತ್ತಂಬರಿ ಬೀಜ 1 ನಿಮಿಷ ಫ್ರೈ ಮಾಡಿದಾಗಿದೆ. ಈಗ ಇದಕ್ಕೆ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ನಾನು ತುಂಡು ತುಂಡು ಮಾಡಿ ತಗೊಂಡಿದ್ದೀನಿ, ಸೊ ಅದನ್ನು ಹಾಕೊಂಡಿದ್ದೀನಿ. ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಒಂದು 30 ಸೆಕೆಂಡ್ಸ್ ಫಸ್ಟ್ ರೋಸ್ಟ್ ಮಾಡ್ಕೊಂಬಿಡಿ. ಒಂದು 30 ಸೆಕೆಂಡ್ಸ್ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಬಿಡೋಣ. ಇವಾಗ ಇದರಲ್ಲಿ ಕರಿಬೇವಿನ ಸೊಪ್ಪು ಹಸಿ ಇರುತ್ತಲ್ವಾ, ಅದು ಒಣಗಿ ಫುಲ್ಲು ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗಿಬಿಟ್ರೆ ಮಿಕ್ಕಿದ ಪದಾರ್ಥ ಎಲ್ಲನೂ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ. ಅದಕ್ಕೆ ಅದನ್ನು ಯೂಶಲಿ ಲಾಸ್ಟಲ್ಲಿ ಹಾಕೋದು. ಎಣ್ಣೆ ಏನಕ್ಕೆ ಹಾಕೊಳ್ಳೋದು ನಾವು ಫ್ರೈ ಮಾಡೋದಕ್ಕೆ ಅಂದರೆ ನಾವು ಹಾಕೋ ಪದಾರ್ಥ ಎಲ್ಲ ಈವನ್ ಆಗಿ ಫ್ರೈ ಆಗುತ್ತೆ. ನಿಮಗೆ ಖಾರ ಬೇಕು ಸ್ವಲ್ಪ ಅನ್ನೋದಾದರೆ ನಾನೀಗ ಬ್ಯಾಡಗೆ ಮೆಣಸಿನ್ಕಾಯಿ 15 ಹಾಕೊಂಡಿದ್ದೀನಲ್ಲ, ಒಂದು 10 ಹಾಕ್ಕೊಳ್ಳಿ. ಅವಾಗ ಒಂದು 5 ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಡಿಫ್ರೆನ್ಸ್ ಏನು ಅಂದರೆ ನಿಮಗೆ ಬ್ಯಾಡಗೆ ಮೆಣಸಿನ್ಕಾಯಲ್ಲಿ ಖಾರ ಕಮ್ಮಿ, ಟೇಸ್ಟ್ ಜಾಸ್ತಿ ಮತ್ತು ಕಲರ್ ಜಾಸ್ತಿ. ಗುಂಟೂರು ಮೆಣಸಿನ್ಕಾಯಲ್ಲಿ ಕಲರ್ ಕಮ್ಮಿ, ಟೇಸ್ಟ್ ಕಮ್ಮಿ, ಖಾರ ಜಾಸ್ತಿ. ಸ್ನೇಹಿತರೆ ಚೆನ್ನಾಗಿ ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಕೊಬ್ಬರಿ ಹೋಳು ತುರ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ.
ಕೊಬ್ಬರಿ ಹಾಕಿದ್ಮೇಲೆ ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು, ಅದು ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಕೊಬ್ಬರಿ ಬೇಗ ಬಣ್ಣ ಚೇಂಜ್ ಆಗೋಗುತ್ತೆ, ಅದರ ಘಮ ರಿಲೀಸ್ ಆಗುತ್ತೆ, ಮತ್ತು ಸ್ವಲ್ಪ ಅದು ಬ್ರೌನ್ ಕಲರ್ ಆಗೋಗುತ್ತೆ. ಸೊ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಅದರಲ್ಲಿ ಎಣ್ಣೆ ಇರುತ್ತಲ್ಲ ಅದು ಹಾಗೆ ರಿಟೈನ್ ಆಗಬೇಕು, ಮತ್ತು ಅದರಲ್ಲಿರೋಂಥ ಮಾಯಿಶ್ಚರ್ ಮಾತ್ರ ಆಚೆ ಹೋಗಬೇಕು, ಅಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕು ಅದನ್ನು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿ ಒಂದು 2 ಐಟಮ್ ಹಾಕೋದಿದೆ. ಮೊದಲಿಗೆ 1 ಸ್ಪೂನು ಆಗೋಷ್ಟು ಗಸಗಸೆ ಹಾಕ್ಕೊಳ್ಳೋಣ. ಎರಡನೇದಾಗಿ 1/2 ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಒಲೆ ಆನ್ ಆಗಿದ್ದಾಗಲೇ ಹಾಕೊಂಡ್ಬಿಟ್ರೆ ನಾವು ಹಾಕಿರೋಂಥ ಗಸಗಸೆ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಒಲೆ ಆಫ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೇಕು. ನಾವು ಇಲ್ಲಿ ಬಾಣಲೆ ಬಿಸಿ ಇರುತ್ತೆ, ನಾವು ಹುರಿದಿರೋಂಥ ಪದಾರ್ಥ ಎಲ್ಲ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಅದು ಕರೆಕ್ಟಾಗಿ ರೋಸ್ಟ್ ಆಗೋಗುತ್ತೆ. ಸ್ನೇಹಿತರೆ, ಪುಡಿಗೆ ಮಸಾಲೆ ಹುರಿದಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ಮಸಾಲ ಪದಾರ್ಥ ಎಲ್ಲ ತಣ್ಣಗಾಗಿತ್ತು, ಅದನ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವಾಂಗಿಬಾತ್ಗೆ ಗೊಜ್ಜು ಮಾಡ್ಕೋಬೇಕಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮತ್ತೆ ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ನಾವೇನು ಪುಡಿ ಹುರಿದಿದ್ವಲ್ಲ ಅದೇ ಬಾಂಡ್ಲಿನೇ ತಗೊಳ್ಳಿ, ಏನಾಗಲ್ಲ. ಇದಕ್ಕೆ ಒಂದು 300 ml ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ವಾಂಗಿಬಾತ್ಗೆ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು, ಯಾಕಂದರೆ ಇದಕ್ಕೆ ನಾವು ನೀರೆಲ್ಲ ಏನು ಹಾಕೋದಿಲ್ಲ. ತರಕಾರಿಗಳನ್ನ ಏನು ರೋಸ್ಟ್ ಮಾಡ್ಕೋತೀವಲ್ಲ ಅದೆಲ್ಲ ಎಣ್ಣೆನಲ್ಲೇ ಫ್ರೈ ಆಗಬೇಕು, ನೀರು ಬಳಸೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಇದಕ್ಕೆ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿದ್ದೀನಿ. ವಾಂಗಿಬಾತ್ ಮಾಡೋದಕ್ಕೆ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿದ್ರೇ ಅದರದ್ದು ರುಚಿ ಬಹಳ ಚೆನ್ನಾಗಿ ಬರೋದು. ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸಿದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಇದಕ್ಕೆ 1 ಚಮಚ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಚಮಚ ಜೀರಿಗೆ ಹಾಕೊಂಡಿದ್ದೀನಿ. 1.5 ಚಮಚ ಕಡಲೆಬೇಳೆ, 1.5 ಚಮಚ ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೇಳೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು 5-6 ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 2 ಕ್ಯಾಪ್ಸಿಕಮ್ನ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಕ್ಯಾಪ್ಸಿಕಮ್ಮು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಬಟಾಣಿ ಹಾಕೊಳ್ತಾ ಇದ್ದೀನಿ. ಬಟಾಣಿ ಬೇಗ ಫ್ರೈ ಆಗಿಬಿಡುತ್ತೆ, ಕ್ಯಾಪ್ಸಿಕಮ್ ಸ್ವಲ್ಪ ನಿಧಾನ. ಹಾಗಾಗಿ ಫಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡು 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಬಟಾಣಿ ಹಾಕೋಬೇಕು. ಕ್ಯಾಪ್ಸಿಕಮ್ಮು ಬಟಾಣಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಬದನೆಕಾಯಿ. ಒಂದು 4-5 ಬದನೆಕಾಯಿನ ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕೊಂಬಿಡೋಣ. ನೋಡಿ, ಇದು ಬರೀ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ. ಹಾಗಾಗಿ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ಎಣ್ಣೆನಲ್ಲೇ ನಾವು ಹಾಕಿರೋಂಥ ಬದನೆಕಾಯಿಗಿರ್ಬೋದು, ಕ್ಯಾಪ್ಸಿಕಮ್ಮು, ಬಟಾಣಿ ಎಲ್ಲನೂ ಒಂದು 70 to 80% ಇಲ್ಲೇ ಅದು ಫ್ರೈ ಆಗಿಬಿಡ್ಬೇಕು. ನೋಡುವಾಗ ನಿಮಗೆ ಇಷ್ಟೊಂದು ಅಂತ ಅನಿಸ್ಬೋದು. ಬದನೆಕಾಯಿ ಬೆಂದ ಮೇಲೆ ಅದು ಸ್ವಲ್ಪ ಶ್ರಿಂಕ್ ಆಗೋಗುತ್ತೆ, ಕರಗುತ್ತೆ. ಹಾಗಾಗಿ ದಪ್ಪಕ್ಕಿದ್ರೆ ಒಳ್ಳೇದು. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ವಾಂಗಿಬಾತ್ ಮಾಡ್ತೀವಿ, ಬದನೆಕಾಯಿ ಹಾಕ್ದಾಗಿರುತ್ತೆ, ಆಮೇಲೆ ಅದು ಬೆಂದ ಮೇಲೆ ತುಂಬ ಚಿಕ್ಕದಾಗಿರುತ್ತೆ, ಬಾಯಿಗೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಇದೇ ರೀಸನ್ನು, ಅದು ಶ್ರಿಂಕ್ ಆಗುತ್ತೆ. ಚಿಕ್ಕದಾಗಿದ್ದರೆ ಸಿಗೋದಿಲ್ಲ, ಸ್ವಲ್ಪ ದಪ್ಪಕ್ಕಿದ್ರೆ ಅವಾಗ ಬಾಯಿಗೆ ಸಿಗುತ್ತೆ. ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ರಸ ಹಿಂಡ್ಕೊಂಡು ಬಂದಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಅಷ್ಟೇ ಪ್ರಮಾಣದ ಬೆಲ್ಲ ಕೂಡ ಹಾಕೊಳ್ಳೋಣ.
ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲ. ಬೆಲ್ಲ ಎಲ್ಲ ಕರಗಲಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕೊಂಡಿದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕೋಬೋದು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಕೂಡಿಸ್ಕೊಂಬಿಡೋಣ. ಉಪ್ಪು ಕಮ್ಮಿ ಇದ್ರೂ ಪರವಾಗಿಲ್ಲ, ನಾವು ಅನ್ನ ಕಲಿಸ್ಕೊಂಡ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕು ಅಂತ ಅನ್ಸಿದ್ರೆ ಆಮೇಲೆ ಮತ್ತೆ ಕಲಿಸ್ಕೋಬೋದು. ತರಕಾರಿಗಳು ಚೆನ್ನಾಗಿ ಬೇಯೋವರೆಗೂ ಅವಾಗವಾಗ ಕೂಡಿಸ್ತಾ ಇರಿ. ಸುಮ್ಮನೆ ಬಿಟ್ಬಿಡಿ ಅಷ್ಟೇ, ಇನ್ನೇನು ಮಾಡೋಷ್ಟಿಲ್ಲ. ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗೋವರೆಗೂ ಮಧ್ಯ ಒಂದೊಂದ್ಸಲ ಕೂಡಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ವಾಂಗಿಬಾತ್ ಪುಡಿ ಮಾಡ್ಕೊಂಡಿದ್ವಲ್ಲ, ಹಾಕುವಂಥ ಸಮಯ ಮಾಡ್ಕೊಂಡಿದ್ದಂಥ ಪುಡಿನ ಪೂರ್ತಿ ಇದಕ್ಕೆ ಹಾಕ್ಬಿಡೋಣ. ಪುಡಿ ಹಾಕ್ಬಿಟ್ಟು ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ನಾವು ಹಾಕ್ತಿರಂಗೆ ಬದನೆಕಾಯಿ ಎಲ್ಲ ನೀರು ಬಿಟ್ಕೊಂಡಿತ್ತಲ್ಲ, ಎಲ್ಲ ಹೀರ್ಕೊಂಬಿಡ್ತು. ಬೇಳೆಗಳು ಹಾಕಿರ್ತೀವಲ್ಲ, ಕಡಲೆಬೇಳೆ ಉದ್ದಿನಬೇಳೆ, ಅದು ನೀರನ್ನೆಲ್ಲ ಹೀರ್ಕೊಂಬಿಡುತ್ತೆ. ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ವಾಂಗಿಬಾತ್ ಗೊಜ್ಜು ಮಾಡಿದ್ದಾಗಿದೆ. ನಿಮಗೆ ಬೇಕಾದರೆ ಈ ಥರ ಗೊಜ್ಜು ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರೆಲ್ಲ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ರೆ ಒಂದು 3-4 ದಿನ ಆರಾಮಾಗಿರುತ್ತೆ. ಸೊ ಯಾವಾಗ ಬೇಕೋ ಅವಾಗ ಅನ್ನಕ್ಕೆ ಕಲಸ್ಕೊಂಡು ತಿಂತಾ ಇರ್ಬೋದು. ಸೊ ಈಗ ಇದಕ್ಕೆ ಅನ್ನ ಹಾಕ್ಬಿಟ್ಟು ಕಲಸೋಣ. ಸ್ನೇಹಿತರೆ, ನಾನು 1.5 ಕಪ್ ಆಗೋಷ್ಟು ಅಕ್ಕಿನ 3 ವಿಷಲ್ ಕೂಗಿಸಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅನ್ನ ತುಂಬ ಮುದ್ದೆನೂ ಆಗಿರಬಾರ್ದು, ತುಂಬ ಉದುರುದ್ರು ಆಗಿರಬಾರ್ದು. ಆ ಥರ ಇದ್ದರೆ ಈ ಥರ ಬಾತ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಪುಡಿನ ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ತುಂಬ ನೈಸಾಗಿ ಅದನ್ನು ಪುಡಿ ಮಾಡ್ಕೋಬಾರ್ದು, ಸ್ವಲ್ಪ ತರಿ ಆಗಿರಬೇಕು. ಆವಾಗಲೇ ವಾಂಗಿಬಾತ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅನ್ನ ಕಲಸಿದ್ದಾಗಿದೆ. ಫೈನಲ್ ಟಚಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ವಾಂಗಿಬಾತ್ ರೆಡಿಯಾಗಿದೆ. ಈ ಸಮಯದಲ್ಲಿ ನೀವು ನೈವೇದ್ಯಕ್ಕೆ ಏನು ಇಡ್ತಾ ಇಲ್ಲ ಅಂದರೆ ಉಪ್ಪು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಆಗಿದೆ ಅನ್ಸಿದ್ರೆ ಉಪ್ಪನ್ನ ಇಲ್ಲಿ ಸೇರಿಸ್ಕೋಬೋದು. ಈಗ ವಾಂಗಿಬಾತ್ ರೆಡಿಯಾಗಿದೆ. ಮಧ್ಯಾಹ್ನ ಕರೆಕ್ಟಾಗಿ 1 ಗಂಟೆ ಲಂಚ್ ಟೈಮು. ಒಂದ್ಸಲ ಇದನ್ನ ಟೇಸ್ಟ್ ನೋಡ್ಬಿಡೋಣ ಹೇಗೆ ಬಂದಿದೆ ಅಂತ. ವಾಂಗಿಬಾತು ತಟ್ಟೆಲಿ ಕಾಯ್ತಾ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ಒಂದ್ಸಲ ಇದನ್ನ ರುಚಿ ನೋಡ್ಬಿಡೋಣ. ವಾಂಗಿಬಾತ್ಗೆ ಚಕ್ಕೆ ಸ್ವಲ್ಪ ಮುಂದೆ ಇರುತ್ತೆ. ಸೊ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮಗೆ ಮದುವೆ ಮನೆಗಳೆಲ್ಲ ತಿಂದಿರ್ತೀರಾ, ಅದೇ ರೀತಿ ಬಂದಿದೆ ನೋಡಿ. ವಾಂಗಿಬಾತು ಜೊತೆಗೆ ಒಂದು ಕಾಯಿ ಚಟ್ನಿ, ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ಪುಡಿ ಕೂಡ ಅಷ್ಟೇ, ನಾವು ಹಾಕಿದ್ವಲ್ಲ ಕೊಬ್ಬರಿ ಫ್ಲೇವರು, ಅದರಲ್ಲಿರುವಂಥ ಒಂದು ಸ್ವೀಟ್ನೆಸ್ಸು ನಿಮಗೆ ಲೈಟಾಗಿ ಸಿಗುತ್ತೆ ಬಾಯಿಗೆ. ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದ್ಸಲ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ನಾನೇನು ಇಂಗ್ರೀಡಿಯೆಂಟ್ಸು ಎಷ್ಟು ಹಾಕಿದ್ದೆ ಅಷ್ಟೇ ಪ್ರಮಾಣದಲ್ಲಿ ನೀವು ಹಾಕಿ. ಡಿಸ್ಕ್ರಿಪ್ಷನ್ನಲ್ಲಿ ಅದೆಲ್ಲ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಹಾಕಿದ್ದೆ ನಾನು ಅನ್ನೋದೆಲ್ಲ. ಅದನ್ನೇ ಇಟ್ಕೊಂಡು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಹೊಸ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ವಾಂಗಿಬಾತ್ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.